Hi everyone. Today we are going to discuss significance of human resources or importance of human resources of management. Okay. The importance of human resource management can be discussed at four levels, that is corporate level, professional level, social level and national level. Here significance of human resources means ಅಡ್ವಾಂಟೇಜಸ್ ಅಥವಾ ಇಂಪಾರ್ಟೆನ್ಸ್ ಆಫ್ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟಿಂದ ಯಾವ ರೀತಿ ಪ್ರಯೋಜನ ಆಗುತ್ತೆ, ಇಂಪಾರ್ಟೆನ್ಸ್ ಯಾವ ರೀತಿ ಆಗುತ್ತೆ. ಸೊ ಈ ಇಂಪಾರ್ಟೆನ್ಸನ್ನು ಮೇನ್ಲಿ 4 ಲೆವೆಲಲ್ಲಿ ಡಿವೈಡ್ ಮಾಡಿದ್ದಾರೆ. ಹಾಗಾದರೆ ಯಾವ ಲೆವೆಲ್ ಅಂತ ಹೇಳಿದರೆ, ಸೊ ಕಾರ್ಪೊರೇಟ್ ಲೆವೆಲ್ ಅವರಿಗೆ ಯಾವ ರೀತಿ ಅಡ್ವಾಂಟೇಜಸ್ ಆಗುತ್ತೆ, ಇಂಪಾರ್ಟೆನ್ಸ್ ಆಗುತ್ತೆ. ಸೊ ಪ್ರೊಫೆಷ್ನಲ್ ಲೆವೆಲ್ ಅವರಿಗೆ ಯಾವ ರೀತಿ ಇಂಪಾರ್ಟೆನ್ಸ್ ಆಗುತ್ತೆ, ಆ್ಯಂಡ್ ಸೋಷಿಯಲ್ ಆ್ಯಂಡ್ ನ್ಯಾಷನಲ್ ಲೆವೆಲ್ ಅವರಿಗೆ ಯಾವ ರೀತಿ ಯಾವ ರೀತಿ ಇಂಪಾರ್ಟೆನ್ಸ್ ಆಗುತ್ತೆ ಅಥವಾ ಅಡ್ವಾಂಟೇಜಸ್ ಆಗುತ್ತೆ, ಸಿಗ್ನಿಫಿಕೆನ್ಸ್ ಆಗುತ್ತೆ ಅಂತ ಹೇಳಿ ಡಿಸ್ಕಷನ್ ಮಾಡಬೇಕಾಗತ್ತೆ. ಓಕೆ, ಫಸ್ಟ್ ಸಿಗ್ನಿಫಿಕೆನ್ಸ್ ಫಾರ್ ಕಾರ್ಪೊರೇಟ್ ಆರ್ ಎಂಟರ್ಪ್ರೈಸ್. HRM helps the corporate and enterprise in achieving the goal more effectively and efficiently. Okay, here ಸಿಗ್ನಿಫಿಕೆನ್ಸ್ ಅಂತ ಹೇಳಿದ್ರೆ ಯಾವ ಪ್ರಯೋಜನ ಅಂತ ಹೇಳಿದರೆ, ಕಾರ್ಪೊರೇಟ್ ಅವರಿಗೆ ಎಂಟರ್ಪ್ರೈಸ್ಗೆ ಅಥವಾ ಬಿಸ್ನೆಸ್ಗೆ ಏನಾಗುತ್ತೆ, ತುಂಬ ಹೆಲ್ಪ್ ಆಗುತ್ತೆ. ಸೊ ಟು ಅಚೀವ್ ದಿ ಗೋಲ್, ಆರ್ಗನೈಸೇಷನಲ್ ಗೋಲನ್ನು ಅಚೀವ್ ಮಾಡಲಿಕ್ಕೆ ಎಫಿಷಿಯೆಂಟಾಗಿ ಮತ್ತು ಇಫೆಕ್ಟಿವ್ ಆಗಿ ಅಚೀವ್ ಮಾಡಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಹಾಗಾದರೆ ಯಾವ ರೀತಿ ಹೆಲ್ಪ್ ಅಂತ ಹೇಳಿದ್ರೆ, ಫಸ್ಟ್ ಒನ್ ಕ್ರಿಯೇಟಿಂಗ್ ರೈಟ್ ಆ್ಯಟಿಟ್ಯೂಡ್ ಎಮಂಗ್ ದಿ ಪೀಪಲ್. ಕ್ರಿಯೇಟಿಂಗ್ ರೈಟ್ ಆ್ಯಟಿಟ್ಯೂಡ್ ಎಮಂಗ್ ದಿ ಎಂಪ್ಲಾಯಿ ಮಿಡಲ್ ಏನಾಗುತ್ತೆ, ವರ್ಕ್ ಮಾಡುವಂಥ ಒಂದು ಆ್ಯಟಿಟ್ಯೂಡ್ ಏನಾಗುತ್ತೆ ಇಲ್ಲಿ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟಿಂದ ಬೆಳೆಯುತ್ತೆ. Okay, next, second one, utilizing effectively the available human resources. Utilizing effectively the available human resources. ಸಿಗುವಂಥ ಹ್ಯೂಮನ್ ರಿಸೋರ್ಸಸನ್ನು ಇಫೆಕ್ಟಿವ್ ಆಗಿ ಬಿಸ್ನೆಸ್ ಅವರು ಯೂಸ್ ಮಾಡ್ಕೊಳ್ತಾರೆ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟಿಂದ. ಓಕೆ, ನೆಕ್ಸ್ಟ್, ಅಲ್ಟ್ರಿಂಗ್ ಆ್ಯಂಡ್ ರಿಟೈನಿಂಗ್ ದಿ ರಿಕ್ವೈರ್ಡ್ ಟ್ಯಾಲೆಂಟ್. ಸೊ ಟ್ಯಾಲೆಂಟ್ ಇರುತ್ತೆ, ಹ್ಯೂಮನ್ ರಿಸೋರ್ಸಲ್ಲಿ ಟ್ಯಾಲೆಂಟ್ ಇರುತ್ತೆ. ಆ ಟ್ಯಾಲೆಂಟನ್ನು ಏನು ಮಾಡ್ತಾರೆ ಇಲ್ಲಿ ಅಲ್ಟ್ರಿಂಗ್ ಮಾಡ್ತಾರೆ, ಸೊ ಹೆಚ್ಚು ಇಂಪ್ರೂವ್ ಮಾಡ್ತಾರೆ. ಸೊ ಅದು ಏನಾಗುತ್ತೆ, ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟಲ್ಲಿ ಮಾಡೋದ್ರಿಂದ ಕಾರ್ಪೊರೇಟ್ ಅಥವಾ ಬಿಸ್ನೆಸ್ಗೆ ಹೆಲ್ಪ್ ಆಗುತ್ತೆ. ಸೊ ನೆಕ್ಸ್ಟ್, ಡೆವಲಪಿಂಗ್ ನೆಸೆಸರಿ ಸ್ಕಿಲ್ ಆ್ಯಂಡ್ ರೈಟ್ ಆ್ಯಟಿಟ್ಯೂಡ್ ಎಮಂಗ್ ದಿ ಎಂಪ್ಲಾಯೀಸ್. ಸೊ ಡೆವಲಪ್ ಮಾಡ್ತಾರೆ, ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಮಾಡೋದ್ರಿಂದ ಏನಾಗುತ್ತೆ, ಎಂಪ್ಲಾಯಿಯ ಸ್ಕಿಲ್ ಮತ್ತು ಆ್ಯಟಿಟ್ಯೂಡ್ ಏನಾಗುತ್ತೆ, ಡೆವಲಪ್ ಆಗುತ್ತೆ. ಸೊ ಅದು ಕೂಡ ಕಾರ್ಪೊರೇಟ್ ಅಥವಾ ಬಿಸ್ನೆಸ್ಗೆ ಹೆಲ್ಪ್ ಆಗುತ್ತೆ. ಓಕೆ, ನೆಕ್ಸ್ಟ್, ಲಾಸ್ಟ್ ಒನ್, ಸೆಕ್ಯೂರಿಂಗ್ ವಿಲ್ಲಿಂಗ್ ಕೋಆಪರೇಷನ್ ಆಫ್ ದಿ ಎಂಪ್ಲಾಯೀಸ್. ಸೊ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಮಾಡೋದ್ರಿಂದ ಏನಾಗುತ್ತೆ, ಸೊ ಎಂಪ್ಲಾಯೀಸ್ಗೆ ವರ್ಕಿಂಗ್ ಕಂಡೀಷನ್ಸ್ ಗೊತ್ತಾಗುತ್ತೆ, ವರ್ಕಿಂಗ್ ಕಂಡೀಷನ್ಸನ್ನು ಮತ್ತು ಸ್ಕಿಲ್ ಗೊತ್ತಾಗುತ್ತೆ. ಅವಾಗ ಏನಾಗುತ್ತೆ, ದೇ ಕೋಆಪ್ರೇಟ್ ಮಾಡ್ತಾರೆ ವರ್ಕ್ ಮಾಡಲಿಕ್ಕೆ. ಸೊ ಎಂಟರ್ಪ್ರೈಸ್ಗೆ ಅಥವಾ ಬಿಸ್ನೆಸ್ಗೆ ಅಥವಾ ಆರ್ಗನೈಸೇಷನ್ಗೆ ಏನು ಮಾಡ್ತಾರೆ, ಕೋಆಪ್ರೇಟ್ ಮಾಡ್ತಾರೆ ಮತ್ತು ಇಫೆಕ್ಟಿವ್ ಆಗಿ ವರ್ಕ್ ಮಾಡ್ತಾರೆ. ದೀಸ್ ಆರ್ ಆಲ್ ದಿ ಸಿಗ್ನಿಫಿಕೆನ್ಸ್ ಫಾರ್ ಕಾರ್ಪೊರೇಟ್ ಆರ್ ಎಂಟರ್ಪ್ರೈಸ್ಗೆ ಆಗುವಂಥ ಸಿಗ್ನಿಫಿಕೆನ್ಸ್. ಫಸ್ಟ್ ಒನ್, creating right attitude among the employees. Second one, utilizing effectively the available human resources. Next one, retain the required talent. Next, developing necessary skill and right attitude among the employees. Next, securing willing cooperation of the employees. ಇವೆಲ್ಲ ಏನಾಗಿರುತ್ತೆ, ಬಿಸ್ನೆಸ್ಗೆ ಹೆಲ್ಪ್ ಆಗಿದ್ದಿದ್ರೆ ಇನ್ನು ಏನು ಸೋಷಿಯಲ್ ಅಥವಾ ಸೊಸೈಟಿಗೆ ಯಾವ ರೀತಿ ಹೆಲ್ಪ್ ಆಗುತ್ತೆ ಅಂತ ನೋಡಬೇಕು. ಹಿಯರ್ ಸೆಕೆಂಡ್ ಒನ್, ಸೋಷಿಯಲ್ ಸಿಗ್ನಿಫಿಕೆನ್ಸ್. HRM ಹ್ಯಾಸ್ ಅ ಗ್ರೇಟ್ ಸಿಗ್ನಿಫಿಕೆನ್ಸ್ ಫಾರ್ ದಿ ಸೊಸೈಟಿ. ಇಟ್ ಹೆಲ್ಪ್ಸ್ ಟು ಎನ್ಹಾನ್ಸ್ ದರ್ ಡಿಗ್ನಿಟಿ ಬೈ ಸ್ಯಾಟಿಸ್ಫೈ ದರ್ ಸೋಷಿಯಲ್ ನೀಡ್ಸ್ ಅಲ್ವಾ. ಸೊ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಸೊಸೈಟಿಗೆ ಯಾವ ರೀತಿ ಹೆಲ್ಪ್ ಆಗುತ್ತೆ, ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಮಾಡೋದ್ರಿಂದ ಸೊಸೈಟಿಗೆ ಹೇಗೆ ಹೆಲ್ಪ್ ಆಗುತ್ತೆ ಅಂತ ಹೇಳಿದ್ರೆ, it helps to enhance their dignity by satisfy the social needs. ಸೊ ವರ್ಕರ್ಸ್ ಇರ್ತಾರೆ, ಎಫಿಷಿಯೆಂಟ್ ಸ್ಕಿಲ್ ಇರುವಂಥ ಕ್ಯಾಂಡಿಡೇಟ್ ಇರ್ತಾರೆ ಸೊಸೈಟಿಯಲ್ಲಿ, ಬಟ್ ಅವರಿಗೇನು ಸಿಕ್ಕಿರೋದಿಲ್ಲ, ಸೊ ವರ್ಕ್ ಸಿಕ್ಕಿರೋದಿಲ್ಲ. ಆ ಟೈಮಲ್ಲಿ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಏನು ಮಾಡ್ತಾರೆ, ದೇ ಸಿಲೆಕ್ಟ್ ದಿ ರೈಟ್ ಪೀಪಲ್ ಅಲ್ವಾ. ರೈಟ್ ಪೀಪಲನ್ನು ಸೊಸೈಟಿಯಿಂದ ಸಿಲೆಕ್ಟ್ ಮಾಡೋದ್ರಿಂದ ಏನಾಗುತ್ತೆ, ಸೊ ಇಲ್ಲಿ ಸೊಸೈಟಿಗೆ ಸ್ಯಾಟಿಸ್ಫೈ ಆಗುತ್ತೆ, ಸೋಷಿಯಲ್ ನೀಡ್ಸ್ ಏನಾಗುತ್ತೆ, ಸ್ಯಾಟಿಸ್ಫೈ ಆಗುತ್ತೆ. ಸೊ ಹಾಗಾದರೆ ಯಾವ ರೀತಿ ಇದೆ
ಯಾವ ರೀತಿ ಸ್ಯಾಟಿಸ್ಫೈ ಆಗುತ್ತೆ ಅಂತ ಹೇಳಿದರೆ, ಫಸ್ಟ್ ಒನ್, ಮೇಂಟೈನಿಂಗ್ ಅ ಬ್ಯಾಲೆನ್ಸ್ ಬಿಟ್ವೀನ್ ಜಾಬ್ ಅವೈಲೇಬಲ್ ಆ್ಯಂಡ್ ಜಾಬ್ ಸೀಕರ್ಸ್. ಸೊ ಇಲ್ಲೇನಾಗುತ್ತೆ, ಜಾಬ್ ಸೀಕರ್ಸ್ ಮತ್ತು ಜಾಬ್ ಬೇಕಾದವರ ಮಿಡಲ್. ಜಾಬ್ ಅವೈಲೇಬಲ್ ಇರುತ್ತೆ, ಯಾರಿಗೆ ಜಾಬ್ ಅವಶ್ಯಕತೆ ಇರುತ್ತೋ, ಯಾರಿಗೆ ಟ್ಯಾಲೆಂಟ್ ಇರುತ್ತೋ ಅವ್ರಿಗೆ ಏನಾಗುತ್ತೆ, ಸೊ ಜಾಬ್ ಸಿಗುತ್ತೆ. ಸೊ ಸೆಕೆಂಡ್, ಪ್ರೊವೈಡಿಂಗ್ ಸೂಟೇಬಲ್ ಆ್ಯಂಡ್ ಮೋಸ್ಟ್ ಪ್ರೊಡಕ್ಟಿವ್ ಎಂಪ್ಲಾಯ್ಮೆಂಟ್. ಸೊ ಇಲ್ಲೇನಾಗುತ್ತೆ, ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಮಾಡೋದ್ರಿಂದ ಏನಾಗುತ್ತೆ, ಸೂಟೇಬಲ್ ಕರೆಕ್ಟಾದಂಥ ಎಂಪ್ಲಾಯೀಸ್ಗೆ ಕರೆಕ್ಟಾದಂಥ ವರ್ಕ್ ಏನಾಗುತ್ತೆ ಸಿಗುತ್ತೆ. ನೆಕ್ಸ್ಟ್ ಒನ್, ಮೇಕಿಂಗ್ ಮ್ಯಾಕ್ಸಿಮಮ್ ಯುಟಿಲೈಸೇಷನ್ ಆಫ್ ರಿಸೋರ್ಸಸ್. ಸೊ ಸಿಕ್ಕಂಥ ಹ್ಯೂಮನ್ ರಿಸೋರ್ಸ್ ಏನಾಗುತ್ತೆ, ಮ್ಯಾಕ್ಸಿಮಮ್ ಯುಟಿಲೈಸ್ ಆಗುತ್ತೆ, ಎಫೆಕ್ಟಿವ್ ಆಗಿ ಯುಟಿಲೈಸ್ ಆಗುತ್ತೆ. ಸೊ ನೆಕ್ಸ್ಟ್, ಬೈ ಹೆಲ್ಪಿಂಗ್ ಪೀಪಲ್ ಮೇಕ್ ದೇರ್ ಓನ್ ಡಿಸಿಷನ್. ಇಲ್ಲೇನಾಗುತ್ತೆ, ಸೊ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಅವರು ವರ್ಕ್ ಕೊಡ್ತಾರೆ, ಸೊ ಎಂಪ್ಲಾಯ್ಮೆಂಟ್ ಅಪರ್ಚುನಿಟಿ ಕೊಡ್ತಾರೆ, ಬಟ್ ಅದನ್ನು ಡಿಸಿಷನ್ ತೊಗೊಳ್ಳೋದು ಯಾರಿಗೆ ಬಿಡ್ತಾರೆ, ಪೀಪಲ್. ಸೊ ಕ್ಯಾಂಡಿಡೇಟ್ ಮೇಲೆ ಬಿಟ್ಟಿರ್ತಾರೆ, ಅವರೇ ಸಿಲೆಕ್ಟ್ ಮಾಡ್ಬೋದು, ಡಿಸಿಷನನ್ನು ತೊಗೊಳ್ಬೋದು. ಸೊ ನೆಕ್ಸ್ಟ್ ಲಾಸ್ಟ್ ಒನ್, ಎಲಿಮಿನೇಟಿಂಗ್ ವೇಸ್ಟ್ ಆ್ಯಂಡ್ ಇಂಪ್ರೂವ್ ಯೂಸ್ ಆಫ್ ಹ್ಯೂಮನ್ ರಿಸೋರ್ಸಸ್. ಇಲ್ಲೇನಾಗುತ್ತೆ, ಎಲಿಮಿನೇಟ್ ಆಗುತ್ತೆ, ವೇಸ್ಟ್ ಆಗೋದಿಲ್ಲ, ಪೀಪಲ್ಸ್ ಏನಾಗಲ್ಲ, ಸೊ ವೇಸ್ಟ್ ಆಗಲ್ಲ. ಅವರು ಯಾರಿಗೆ ಅವಶ್ಯಕತೆ ಇರುತ್ತೋ, ಯಾರು ಇಫೆಕ್ಟಿವ್ ಆಗಿ ವರ್ಕ್ ಮಾಡ್ತಾರೋ ಅವರಿಗಷ್ಟೇ ಏನಾಗುತ್ತೆ ಇಲ್ಲಿ ವರ್ಕ್ ಸಿಗುತ್ತೆ. ನೆಕ್ಸ್ಟ್ ಒನ್, ಪ್ರೊಫೆಷ್ನಲ್ ಸಿಗ್ನಿಫಿಕೆನ್ಸ್. ಪ್ರಾಪರ್ ಮ್ಯಾನೇಜ್ಮೆಂಟ್ ಆಫ್ ಹ್ಯೂಮನ್ ರಿಸೋರ್ಸಸ್ ಹೆಲ್ಪ್ಸ್ ಟು ಇಂಪ್ರೂವ್ ದಿ ಕ್ವಾಲಿಟಿ ಆಫ್ ವರ್ಕ್ ಲೈಫ್. ಇಟ್ ಎಂಕರೇಜಸ್ teamwork among employees by providing healthy working environment. So ಪ್ರೊಫೆಷ್ನಲ್ ಕೂಡ ಏನಾಗುತ್ತೆ, ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟಿಂದ ಪ್ರಾಪರ್ ಹೆಲ್ಪ್ ಆಗುತ್ತೆ. ಸೊ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಇಂಪ್ರೂವ್ ದಿ ಕ್ವಾಲಿಟಿ ಆಫ್ ವರ್ಕ್ ಲೈಫ್. ಸೊ ಇವೇನು ಮಾಡುತ್ತೆ, ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಏನು ಮಾಡುತ್ತೆ, ಕ್ವಾಲಿಟಿಯನ್ನು, ವರ್ಕ್ ಲೈಫಲ್ಲಿರುವಂಥ ಕ್ವಾಲಿಟಿಯನ್ನು ಇಂಪ್ರೂವ್ ಮಾಡುತ್ತೆ. ಸೊ ವರ್ಕ್ ಮಾಡುವಂಥ ಇಫೆಕ್ಟಿವ್ನೆಸ್ಸನ್ನು ಅಥವಾ ಸ್ಕಿಲ್ಲನ್ನು ಏನು ಮಾಡುತ್ತೆ, ಡೆವಲಪ್ ಮಾಡುತ್ತೆ. ಸೊ ಇಟ್ ಎಂಕರೇಜಸ್ ದಿ ಟೀಮ್ ವರ್ಕ್ ಅಮಂಗ್ ಎಂಪ್ಲಾಯೀಸ್. ಏನು ಮಾಡುತ್ತೆ, ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಟೀಮ್ ವರ್ಕನ್ನು ಏನು ಮಾಡುತ್ತೆ, ಎಂಕರೇಜ್ ಮಾಡುತ್ತೆ. ಸೊ ಎಂಕರೇಜ್ ಮೀನ್ಸ್ ಇಟ್ ಮೀನ್ಸ್ ಜಾಸ್ತಿ ಮಾಡೋ ಥರ, ಮೀನ್ಸ್ ಪ್ರೋತ್ಸಾಹ ನೀಡುತ್ತೆ. ಓಕೆ, ಸೊ ಬೈ ಪ್ರೊವೈಡಿಂಗ್ ದಿ ಹೆಲ್ದಿ ವರ್ಕಿಂಗ್ ಎನ್ವಿರಾನ್ಮೆಂಟ್, ಏನು ಹೆಲ್ದಿ ವರ್ಕಿಂಗ್ ಎನ್ವಿರಾನ್ಮೆಂಟನ್ನು ಪ್ರೊವೈಡ್ ಮಾಡೋದ್ರ ಮೂಲಕ ಸೊ ಪ್ರೊಫೆಷ್ನಲಿಸ್ಟ್ ಅಥವಾ ವರ್ಕರ್ಸ್ ಏನು ಮಾಡ್ಬೋದು, ಕ್ವಾಲಿಟಿ ಆದಂಥ ವರ್ಕನ್ನು ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಇಟ್ಸ್ ಒನ್ ಆಫ್ ದಿ ಪ್ರೊಫೆಷ್ನಲ್ ಸಿಗ್ನಿಫಿಕೆನ್ಸ್. ಹಾಗಾದರೆ ಯಾವ ರೀತಿ ಹೆಲ್ಪ್ ಆಗುತ್ತೆ ಅಂತ ಹೇಳಿದರೆ, ಫಸ್ಟ್ ಒನ್, ಮೇಂಟೈನಿಂಗ್ ಡಿಗ್ನಿಟಿ ಆಫ್ ದಿ ಎಂಪ್ಲಾಯೀಸ್. ಮೇಂಟೈನಿಂಗ್ ಡಿಗ್ನಿಟಿ ಆಫ್ ದಿ ಎಂಪ್ಲಾಯೀಸ್. ಡಿಗ್ನಿಟಿ ಮೀನ್ಸ್ ಘನತೆ. ಸೊ ಎಂಪ್ಲಾಯಿಯ ಘನತೆಯನ್ನು ಕಾಪಾಡಿಕೊಳ್ಳುತ್ತೆ. ಸೊ ಅವರಿಗೆ ಯಾವುದೇ ತರಹದ ಧಕ್ಕೆ ಬರದೇ ಇದ್ದಾಗೆ, ಪ್ರಾಬ್ಲಮ್ ಆಗದೇ ಇದ್ದಾಗೆ ಕಾಪಾಡುತ್ತೆ. ಸೊ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಮಾಡೋದ್ರಿಂದ ಸಾಧ್ಯ ಆಗುತ್ತೆ. ಓಕೆ ನೆಕ್ಸ್ಟ್ ಒನ್, ಪ್ರೊವೈಡಿಂಗ್ ಮ್ಯಾಕ್ಸಿಮಮ್ ಅಪರ್ಚುನಿಟಿ ಫಾರ್ ಪರ್ಸನಲ್ ಡೆವಲಪ್ಮೆಂಟ್. ಸೊ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಏನು ಮಾಡುತ್ತೆ, ಎಲ್ಲ ಗೈಡೆನ್ಸನ್ನು ಪ್ರೊವೈಡ್ ಮಾಡೋದ್ರಿಂದ ಇಟ್ ಪ್ರೊವೈಡಿಂಗ್ ಮ್ಯಾಕ್ಸಿಮಮ್ ಅಪರ್ಚುನಿಟೀಸ್, ತುಂಬ ವರ್ಕನ್ನು ಕ್ರಿಯೇಟ್ ಮಾಡುತ್ತೆ ಮತ್ತು ಅಪರ್ಚುನಿಟೀಸನ್ನು ಕೂಡ ಕ್ರಿಯೇಟ್ ಮಾಡುತ್ತೆ ಪರ್ಸನಲ್ ಡೆವಲಪ್ಮೆಂಟ್ಗೆ, ಪರ್ಸನಾಲಿಟಿ ಡೆವಲಪ್ಮೆಂಟ್ ಆಗಲಿಕ್ಕೆ. ಸೊ ನೆಕ್ಸ್ಟ್, ಪ್ರೊವೈಡ್ ಹೆಲ್ದಿ ರಿಲೇಷನ್ಶಿಪ್ ಬಿಟ್ವೀನ್ ಡಿಫ್ರೆಂಟ್ ವರ್ಕ್ ಗ್ರೂಪ್. ಸೊ ಇಲ್ಲೇನಾಗುತ್ತೆ, ಪ್ರೊವೈಡಿಂಗ್ ಹೆಲ್ದಿ ರಿಲೇಷನ್ಶಿಪ್, ಗುಡ್ ರಿಲೇಷನ್ಶಿಪ್ ಬಿಲ್ಡ್ ಮಾಡುತ್ತೆ. ಸೊ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಮಾಡೋದ್ರಿಂದ ಏನಾಗುತ್ತೆ, ಇಲ್ಲಿ ಗುಡ್ ರಿಲೇಷನ್ಶಿಪ್ ಬಿಲ್ಡ್ ಆಗುತ್ತೆ. ಸೊ ನೆಕ್ಸ್ಟ್, ಇಂಪ್ರೂವಿಂಗ್ ಎಂಪ್ಲಾಯಿ ವರ್ಕಿಂಗ್ ಸ್ಕಿಲ್ ಆ್ಯಂಡ್ ಕೆಪಾಸಿಟಿ. ಆಬ್ವಿಯಸ್ಲಿ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಮಾಡೋದ್ರಿಂದ ವರ್ಕಿಂಗ್ ಕೆಪಾಸಿಟಿ ಮತ್ತು ವರ್ಕಿಂಗ್ ಸ್ಕಿಲ್ ಏನಾಗುತ್ತೆ, ಡೆವಲಪ್ ಆಗುತ್ತೆ ಎಂಪ್ಲಾಯೀಸ್ದು. ಸೊ ನೆಕ್ಸ್ಟ್, ಅಲೋಕೇಟಿಂಗ್ ವರ್ಕ್ ಪ್ರಾಪರ್ಲಿ. ಸೊ ಇಲ್ಲೇನಾಗುತ್ತೆ, ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಅಂತ ಹೇಳಿದ್ರೆ ಸಿಲೆಕ್ಟಿಂಗ್ ದಿ ರೈಟ್ ಪೀಪಲ್ ಅಲ್ವಾ, ರೈಟ್ ಪೀಪಲನ್ನು ರೈಟ್ ಪ್ಲೇಸ್ಗೆ ರೈಟ್ ಟೈಮಲ್ಲಿ ಸಿಲೆಕ್ಟ್ ಮಾಡೋದಂಥದ್ದನ್ನೇ ಮ್ಯಾನೇಜ್ಮೆಂಟ್ ಆಗಿರುತ್ತೆ. ಸೊ ಅಲೋಕೇಟಿಂಗ್ ದಿ ವರ್ಕ್ ಪ್ರಾಪರ್ಲಿ. ಸೊ ಇಲ್ಲೇನಾಗುತ್ತೆ, ವರ್ಕ್ ಕೂಡ ಏನಾಗುತ್ತೆ, ಪ್ರಾಪರ್ ಆಗಿ ಅಲೋಕೇಟ್ ಆಗುತ್ತೆ, ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಸೊ ಯಾರಿಗೆ ಯಾವ ವರ್ಕ್ ಮಾಡಲಿಕ್ಕೆ ಕೆಪಾಸಿಟಿ ಇದೆಯೋ ಅವರಿಗಷ್ಟೇ ಏನು ಸಿಗುತ್ತೆ, ವರ್ಕ್ ಸಿಗುತ್ತೆ. ಓಕೆ ನೆಕ್ಸ್ಟ್, ಲಾಸ್ಟ್ ಸಿಗ್ನಿಫಿಕೆನ್ಸ್. ಓಕೆ ಲಾಸ್ಟ್ ಒನ್, ನ್ಯಾಷನಲ್ ಸಿಗ್ನಿಫಿಕೆನ್ಸ್. ಪ್ರಾಪರ್ ಯುಟಿಲೈಸೇಷನ್ ಆಫ್ natural, physical and financial resources required an efficient and committed manpower. The development of the country depends primarily on the skill, attitudes and value of the human resources.
ಓಕೆ, ನ್ಯಾಷನಲ್ ಸಿಗ್ನಿಫಿಕೆನ್ಸ್, ನ್ಯಾಷನಲ್ ಕೂಡ ಸಿಗ್ನಿಫಿಕೆನ್ಸ್ ಆಗುತ್ತೆ, ಒಂದು ಕಂಟ್ರಿಗೂ ಕೂಡ ಸಿಗ್ನಿಫಿಕೆನ್ಸ್ ಆಗುತ್ತೆ. ಯಾಕಂತ ಹೇಳಿದ್ರೆ ಸೊ ಪ್ರಾಪರ್ ಯುಟಿಲೈಸೇಷನ್ ಆಫ್ ನ್ಯಾಷನಲ್ ನ್ಯಾಚುರಲ್ ರಿಸೋರ್ಸಸ್ ಅಲ್ವಾ, ನ್ಯಾಚುರಲ್, ಫಿಸಿಕಲ್ ಮತ್ತು ಫೈನಾನ್ಷಿಯಲ್ ರಿಸೋರ್ಸ್ ಏನಾಗುತ್ತೆ, ಎಫಿಷಿಯಂಟ್ ಆಗಿ ವರ್ಕ್ ಆಗುತ್ತೆ ಇಲ್ಲಿ, ಸೊ ಯೂಸ್ ಆಗುತ್ತೆ. ಸೊ ಈ ಥರ ಯೂಸ್ ಆಗೋದ್ರಿಂದ ಎಲ್ಲ ಯಾರಿಗೆ ಇಫೆಕ್ಟಿವ್ನೆಸ್ ಆಗಿ ವರ್ಕ್ ಮಾಡ್ತಾರೋ, ಯಾರಿಗೆ ಸ್ಕಿಲ್ ಇದೆಯೋ, ಯಾರಿಗೆ ವರ್ಕ್ ಮಾಡುವಂಥ ಎಬಿಲಿಟಿ ಇದೆಯೋ, ಸೊ ಅವರಿಗೆಲ್ಲ ಏನಾಗುತ್ತೆ ಇನ್ ಕಂಟ್ರಿಯಲ್ಲಿ ವರ್ಕ್ ಸಿಗುತ್ತೆ. ಸೊ ದೀಸ್ ಆಲ್ ಸಿಗ್ನಿಫಿಕೆನ್ಸ್ ಆಫ್ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್, ಇವೆಲ್ಲ ಏನಾಗಿರುತ್ತೆ, ಸಿಗ್ನಿಫಿಕೆನ್ಸ್ ಆಫ್ ಹ್ಯೂಮನ್ ರಿಸೋರ್ಸಸ್ ಮ್ಯಾನೇಜ್ಮೆಂಟ್ ಆಗಿರುತ್ತೆ. ಓಕೆ, ರಿಮೈನಿಂಗ್ ನೆಕ್ಸ್ಟ್ ಕ್ಲಾಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.